ನಮ್ಮ ಆಂಜನೇಯ ಕನ್ನಡದವನ್ರಿ, ನಮ್ಗೆ ಅದೇ ಖುಷಿ. ಮಧ್ಯದಲ್ಲಿ ತುಂಗಭದ್ರಾ ನದಿ ಏನಿದೆಯಲ್ಲ, ಆನೆಗುಂದಿ ಮತ್ತೆ ಹಂಪಿ ಮಧ್ಯೆ ಹರಿತದೆ. ಈಗ ನಾವು ಹತ್ತತ್ರ 400 ಮೆಟ್ಲು ಬಂದಿದ್ದೀವಿ. ಜೈ ಆಂಜನೇಯ. ಬಗ್ಬೇಕಿಲ್ಲಿ ಸ್ವಲ್ಪ ಎಲ್ರು. ಇದು ದೇವಸ್ಥಾನದ ದ್ವಾರ ನೋಡಿ. ಇಲ್ಲಿಂದನೇ ನಾವು ದೇವಸ್ಥಾನಕ್ಕೆ ಹೋಗೋದು. ಸೊ ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಅಂಜನಾದ್ರಿಗೆ ಹೊರಟಿದ್ದೀವಿ ಬಳ್ಳಾರಿಯಿಂದ. ಇವತ್ತು ನಮ್ಮ ಜೊತೆ ನಮ್ಮ ಸಿಂಬಾ ಅಂದರೆ ನೋಡಿ, ನಮ್ಮ ನಾಯಿ ಕೂಡ ಬರ್ತಾ ಇದೆ. ಹೌದು. ಆಮೇಲೆ ನಮ್ಮ ಜೊತೆಗೆ ನಮ್ಮ ಸಿಂಹರ ಅಮ್ಮ. ಅದಕ್ಕಿಂತ ಹೆಚ್ಚಾಗಿ ಇವತ್ತು ನಮ್ಮ ಜೊತೆಗೆ ನಮ್ಮ ಜಿ ಕನ್ನಡದ ಸಂಗೀತ ತಾರೆ ಸೃಷ್ಟಿ ಅವರು ಬರ್ತಾ ಇದ್ದಾರೆ. ಸೃಷ್ಟಿ ಅವರು ಅದ್ಭುತ ಸಂಗೀತಗಾರ್ತಿ. ನೀವು ಜಿ ಕನ್ನಡದಲ್ಲಿ ನೋಡಿರ್ತೀರಾ. ಇಲ್ಲಿ ಸರಿಯಾಗಿ ಕಾಣಿಸ್ತಿಲ್ಲ, ಅವರು ಹಿಂದ್ಗಡೆ ಇದ್ದಾರೆ. ಅವ್ರದೇ ಒಂದು ಚಾನೆಲ್ ಇದೆ, ತುಂಬ ಚೆನ್ನಾಗಿದೆ. ಅವ್ರ ಹಾಡುಗಳು ಎಲ್ಲ ಕೇಳಿ. ನಾನು ಅದನ್ನ ಟ್ಯಾಗ್ ಮಾಡ್ತೀನಿ ಈ ಚಾನೆಲ್ ಜೊತೆಗೆ. ಅಂಜನಾದ್ರಿ ಒಂದು ಹೋಗೋದೇ ಒಂದು ಖುಷಿ. ಯಾಕಂದ್ರೆ ನಮ್ಮ ಆಂಜನೇಯ ಹುಟ್ಟಿದ ಜಾಗ ಅದು. ನಮ್ಮ ಆಂಜನೇಯ ಕನ್ನಡದವನ್ರಿ, ನಮ್ಗೆ ಅದೇ ಖುಷಿ. ಇನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ಬ್ರೋ ಹೇಳ್ತಾರೆ. ಹಾಯ್ ಬ್ರೋ. ಹಾಯ್ ಬ್ರೋ. ಮತ್ತೆ ನಮ್ಮ ಅಂಜನಾದ್ರಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಅಂಜನಾದ್ರಿ ಬಳ್ಳಾರಿಯಿಂದ ಒಂದು 65 ಕಿಲೋಮೀಟರ್ ದೂರದಲ್ಲಿದೆ. ಸೊ ಈಗ ನಾವು ಹೋಗ್ತಿರೋದು ಕೊಳಗಲ್ಲು ಕಂಪ್ಲಿ ಮೇಲೆ ಹೋಗ್ಬಿಟ್ಟು ಅಲ್ಲಿಂದ ಈ ರಾಮಸಾಗರ ಆ ಕಡೆಯಿಂದ ನಾವು ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ತೀವಿ. ಅಂಜನಾದ್ರಿ ಜೊತೆಗೇನೆ ಅಲ್ಲಿ ಸುತ್ತಮುತ್ತ ಸುಮಾರು ಸ್ಥಳಗಳಿದೆ ನೋಡೋದಕ್ಕೆ. ಸಾಣಪುರ ಕೆರೆ ಇದೆ, ಅದ್ಭುತವಾದಂತ ಕೆರೆ, ಬೋಟಿಂಗ್ ಎಲ್ಲ ಇದೆ ಅಲ್ಲಿ. ಅದಾದ್ಮೇಲೆ ಈ ನೀರ್ನಾಯಿ ಸಂರಕ್ಷಿತ ಪ್ರದೇಶ ಇದೆ. ಅಲ್ಲಿ ನೀರ್ನಾಯಿಗಳು ಸಾಕಷ್ಟು ಸಂಖ್ಯೆಯಲ್ಲಿದೆ. ತುಂಬಾ ಕರ್ನಾಟಕದಲ್ಲಿ ನೋಡೋಕೆ ವಿರಳವಾಗಿ ಸಿಗುವಂತಹ ನೀರ್ನಾಯಿಗಳ ತುಂಗಭದ್ರಾ ನದಿ ನೀರಿನಲ್ಲಿ ಸಾಕಷ್ಟು ಇದೆ. ನೀರ್ನಾಯಿಗೆ ಆಟರ್ಸ್ ಅಂತ ಕರೀತಾರೆ. ಸೊ ಆಟರ್ಸ್ದು ಸಂರಕ್ಷಿತ ಪ್ರದೇಶ ಕೂಡ ಅಲ್ಲಿದೆ, ಅದನ್ನು ಬೇಕಾದ್ರೆ ನೋಡಬಹುದು. ಆಮೇಲೆ ನದಿ ಏನಿದೆ, ನದಿಯಲ್ಲಿ ಸಾಕಷ್ಟು ಮೊಸಳೆಗಳು ಕೂಡ ಕಾಣಕ್ ಸಿಗುತ್ತೆ. ಜೊತೆಗೆ ಅಲ್ಲಿ ನಾವು ಹೋಗೋ ದಾರಿಲಿ ದರೋಜಿ ಕರಡಿಧಾಮ, ಏಷ್ಯಾದಲ್ಲೇ 2ನೇ ಅತಿ ದೊಡ್ಡ ಕರಡಿಧಾಮ ಬಳ್ಳಾರಿಲಿದೆ. ಅದು ಆನ್ ದ ವೇ ಬರುತ್ತೆ. ಸೊ 1995ರಲ್ಲಿ ನಮ್ಮ ಗೋರ್ಪಡೆ ಅವರು ಕರ್ನಾಟಕ ಮಿನಿಸ್ಟರ್ ಆಗಿದ್ದಾಗ ಅವರು ಅದನ್ನ ಗೌರ್ಮೆಂಟ್ ಅಲ್ಲಿ ಅಪ್ರೂವಲ್ ತಗೊಂಡ್ಬಿಟ್ಟು ಈಗ ಒಮ್ಮನೆ ಪ್ರಪಂಚದಾದ್ಯಂತ ಖ್ಯಾತಿಯನ್ನು ಪಡೆದಿದೆ. ಸೊ ಅದು ಅಲ್ಲೇ ಹತ್ತಿರದಲ್ಲಿದೆ. ಜೊತೆಗೆ ಹಂಪಿ, ನಿಮ್ಗೆಲ್ಲರ ಗೊತ್ತಿರೋ ಹಾಗೆ ಹಂಪಿ ಕೂಡ ಅಲ್ಲೇ ತುಂಬಾ ಹತ್ತಿರದಲ್ಲಿದೆ. ಅದ್ರ ಜೊತೆಗೆ ಸನ್ಸೆಟ್ ಪಾಯಿಂಟ್ ಇದೆ. ಅದ್ರ ಜೊತೆಗೆ ಸುಮಾರು ಇನ್ನು ಅಲ್ಲಿ ಆನೆಗುಂದಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಆನೆಗುಂದಿ. ಸೊ ಎಲ್ಲರೂ ಗೊತ್ತಿರೋ ಹಾಗೆ ಆನೆಗುಂದಿ ಮತ್ತು ಹಂಪಿ ನಡುವೆ ಒಂದು ಬ್ರಿಡ್ಜ್ ಇತ್ತು. ಅದು ಯುನೆಸ್ಕೋದವರು ಅದನ್ನ ಅಪ್ರೂವ್ ಮಾಡಲಿಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿಂದ ಆನೆಗುಂದಿಯಿಂದ ಹಂಪಿಗೆ ಎಲ್ಲರೂ ತೆಪ್ಪದಲ್ಲಿ ಪ್ರಯಾಣ ಮಾಡ್ತಾರೆ. ಅದೊಂದು ಕೂಡ ಅದ್ಭುತವಾದಂಥ ಒಂದು ಅನುಭವ. ಸೊ ಅದನ್ನು ನೋಡೋಕೆ ಸಿಗುತ್ತೆ. ಸೊ ಹಲವಾರು ಸ್ಥಳಗಳಿದೆ. ಅದ್ರ ಜೊತೆಗೆ ಇಲ್ಲೇ ಪಕ್ಕದಲ್ಲಿ ನೋಡೋಕ್ಕೆ ಚಿಕ್ಕ ಪುಟ್ಟ ಸ್ಥಳಗಳು ಸಾಕಷ್ಟಿದೆ. ಹಂಪಿ ಮತ್ತು ಆನೆಗುಂದಿ, ಈಗ ನಾವು ಹೋಗ್ತಿರುವಂಥ ಅಂಜನಾದ್ರಿ ಬೆಟ್ಟ, ಅದೆಲ್ಲರದು ಈ ಜಿಯೋಗ್ರಫಿ ಏನಂತೀವಿ, ಅದ್ಭುತವಾದಂಥ ಜಿಯೋಗ್ರಫಿ. ನಿಮಗೆ ಇಲ್ಲಿಗೆ ಬಳ್ಳಾರಿ ತುಂಬಾ ಪ್ಲೇನ್ ಏರಿಯಾ ಇದೆ. ಅಲ್ಲಿ ಆ ಕಡೆ ಹೋಗ್ತಾ ಬರೀ ಒಂದು 50-55 ಕಿಲೋಮೀಟರ್ ನಿಮಗೆ
ಒಳ್ಳೆ ಬೆಟ್ಟ ಪ್ರದೇಶ, ಹಾಂ ಹಾಂ ಜೊತೆಗೆ ಈಗ ಮಳೆ ಆಗಿರೋದ್ರಿಂದ ಹಾಂ ಸಿಕ್ಕಾಪಟ್ಟೆ ಗ್ರೀನರಿ ಇದೆ. ಹಾಂ ಹಾಂ ಅಲ್ಲಿ ನೀವು ನೋಡಿ, ಮುಂದೆ ನೋಡ್ತಾ ಗೊತ್ತಾಗುತ್ತೆ ನಿಮಗೆ ಎಂಥ ಒಳ್ಳೆ ಪ್ರದೇಶಕ್ಕೆ ನಾವು ಹೋಗ್ತಿದ್ದೀವಿ ಅಂತ. ಓಕೆ ಓಕೆ, ಧನ್ಯವಾದಗಳು. ತುಂಬ ಮಾಹಿತಿ ಸಿಕ್ತು ನಮಗೆ. ಸೊ ವೀಕ್ಷಕರೇ, ಇಲ್ಲಿಂದ ಕಂಪ್ಲಿ 25 ಕಿಲೋಮೀಟರ್ಗಳ ದೂರ ಇದೆ. ಇಲ್ಲೊಂದು ದೇವಸ್ಥಾನ ಇದೆ, ಲಕ್ಷ್ಮೀಪುರ. ಇದು ಲಕ್ಷ್ಮೀ ದೇವಸ್ಥಾನ. ಬ್ರೋ, ಹೇಳ್ತಾ ಇದ್ರಿ ಇಲ್ಲಿನ ಬೆಳೆಗಳ ಬಗ್ಗೆ. ವಿಶೇಷತೆಗಳು, ಹಾ, ಈ ಕಂಪ್ಲಿಗೆ ಹೋಗೋ ದಾರಿಲಿ ಸಾಕಷ್ಟು ಹಳ್ಳಿಗಳು ಬರ್ತದೆ. ಹಾ, ಹಾ, ಅದರಲ್ಲಿ ಲಕ್ಷ್ಮೀಪುರ ಒಂದು. ಹಾ, ಈ ಲಕ್ಷ್ಮೀಪುರದಲ್ಲಿ ಸ್ಪೆಷಾಲಿಟಿ ಏನಂತಂದ್ರೆ, ಇಲ್ಲಿ ಪಕ್ಕದಲ್ಲಿ ನೋಡಿ ಲೆಫ್ಟ್ ಸೈಡಿಗೆ ಹಾ. ಇದೆಲ್ಲ ಅಂಜೂರ್ ತೋಟಗಳ್ರಿ. ಓಹೋ ಹೋ. ಅಂಜೂರ್ ತುಂಬಾ ಬೆಳಿತಾರೆ ಕುರುಬಾರ ತಾಲೂಕಲ್ಲಿ ಹಾ, ಮತ್ತೆ ಕಂಪ್ಲಿ ತಾಲೂಕಲ್ಲಿ. ಹಾ, ಸೊ ನೀವು ಆ ಕಡೆ ಈ ಕಡೆ ಎರಡೂ ಕಡೆ ಐದರ್ ರೈಸ್ ಬೆಳಿತಾರೆ, ಹಾ. ಇಲ್ಲ ಅಂತಂದ್ರೆ ಅಂಜೂರ. ಅಂಜೂರ. ಸೊ ಅಂಜೂರ ಬಹಳ ಚೆನ್ನಾಗಿರ್ತದೆ ಇಲ್ಲಿದು ಕ್ವಾಲಿಟಿ. ಹಾ, ಹಾ. ಸುಮಾರು ಎಕರೆಗಟ್ಟಲೆ ಅಂಜೂರಗಳನ್ನ ಬೆಳಿತಾರೆ, ಬಾಕ್ಸ್ ಅಲ್ಲಿ ತುಂಬ್ಕೊಂಡ್ಬಂದು ಬಳ್ಳಾರಿಗೆ ಬಂದು ಮಾರ್ತಾರೆ. ಹಾ. ಜೊತೆಗೆ ತೋಟದಿಂದನೂ ಡೈರೆಕ್ಟ್ ಆಗಿ ನಾವು ಖರೀದಿ ಮಾಡ್ಬೋದು. ಹಾ. ಸದ್ಯಕ್ಕೆ ಸೀಸನ್ ಇಲ್ಲ. ಸೊ ಇದು ಯಮಿಂಗ್ನೂರು ಸ್ಕೂಲ್ ನೋಡಿ, ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ. ಸ್ಕೂಲ್ಗಳು ನೋಡಿದ್ರೆ ಒಂಥರ ಖುಷಿ ನೋಡಿ. ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ರಾಮಸಾಗರ. ಇದು ರಾಮಸಾಗರ. ಇದು ನೀರಲ್ಲಿ ಅಂತ ಕೇಳ್ಬೇಡಿ, ಊರ ಹೆಸರು ರಾಮಸಾಗರ. ನೆಕ್ಸ್ಟ್ ಕುಕ್ಕಸಾಗರ ಅಂತ ಬರುತ್ತೆ. ಹಾ, ಹಾ. ಅಕ್ಕ ಬುಕ್ಕ ಗೊತ್ತಲ್ಲ, ಹಂಪಿ ಹಾ, ಹಾ. ಸ್ಥಾಪಕರು. ಹಾ, ಸೊ ಅವ್ರ ಹೆಸರಲ್ಲಿ ಅದು ಇದೆ. ಹಾ. ಕುಕ್ಕಸಾಗರ ಅಂತ ಬರುತ್ತೆ ಮುಂದೆ. ಓಕೆ. ಕುಕ್ಕಸಾಗರ ಅಲ್ಲಿ ಒಂದು ಹಳೆ ಬ್ರಿಡ್ಜ್ ಇದೆ. ಅದಾದ್ಮೇಲೆ ನಾವು ಈಗ ಒಂದು ಅದ್ಭುತವಾದಂತ ಒಂದು ಹೊಸ ಬ್ರಿಡ್ಜ್ ನ ಕ್ರಾಸ್ ಮಾಡ್ತೀವಿ. ಓಹ್. ಅದು ವರ್ತ್ ಸೀಯಿಂಗ್ ದಟ್ ಬ್ರಿಡ್ಜ್. ಅದು ಕೆಳಗಡೆ ಮತ್ತೆ ತುಂಗಭದ್ರಾ ನದಿ ಹರಿತದೆ. ಸುತ್ತಮುತ್ತ ಪ್ರದೇಶ ಬಹಳ ಚೆನ್ನಾಗಿದೆ. ಹಾ, ಹಾ. ನಾನು ಆಗ್ಲೇ ಹೇಳ್ತಿದ್ನಲ್ಲ, ವಾಟರ್ಸ್ ಅಂತ ರಿಸರ್ವ್ ಹಾ, ಹಾ. ಅಂದ್ರೆ ನೀರ್ ನಾಯಿಗಳದ್ದು ಸಂರಕ್ಷಿತ ಪ್ರದೇಶ ಕೂಡ ಅಲ್ಲೇ ಬರುತ್ತೆ. ಹೌದು, ಅದು ಅಲ್ಲೇ ಬರುತ್ತಾ? ಅದು ಅಲ್ಲೇ ನೋಡ್ಕೊಂಡು. ನೋಡಿ, ಇದೆ ಆರೋಗ್ಯ ಕೇಂದ್ರ, ರಾಮಸಾಗರದ ಪ್ರಾಥಮಿಕ ಆರೋಗ್ಯ ಕೇಂದ್ರ. ಕಣ ಮಾಡ್ತಿದೆ ನೋಡಿ ಅಲ್ಲಿ. ಇದೆ ನೋಡು ಲ್ಯಾಂಡ್ಸ್ಕೇಪ್, ಇಲ್ಲಿಂದ ಶುರು. ಹಾ, ಹಾ. ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪಿಂಗ್. ಇದು ನ್ಯಾಚುರಲ್. ಕರಡಿಗಳಿಗೆ ಫೇಮಸ್ ಅಣ್ಣ ಇದು. ಇಲ್ಲಿ ದರೋಜಿ ಇದು ಗುಡ್ಡಗಳೆಲ್ಲ ಇಲ್ಲಿ ಸೇರ್ಕೊಳ್ತವೆ. ಒಂದಕ್ಕೊಂದು ಕನೆಕ್ಷನ್ ಇದೆ. ಅದ್ಭುತವಾಗಿದೆ ನೋಡಿ ಬ್ರಿಡ್ಜ್. ವಾವ್. ಸೊ ಇದು ನೀರ್ನಾಯಿ ಸಂರಕ್ಷಣಾ ಮೀಸಲು ಪ್ರದೇಶ. ಓಕೆ, ಓಕೆ. ಇಲ್ಲಿ ವಾಟರ್ಸ್ ಅಂತ ಏನು ಕರಿತೀವಿ, ನೀರಿನಾಯಿ ಅಂತ ಕರಿತೀವಿ. ಹಾ, ಅದು ಸಾಕಷ್ಟು ನಂಬರ್ಸ್ ಅಲ್ಲಿ ಸಿಗುತ್ತೆ ಇಲ್ಲಿ. ಹಾ, ಹಾ. ಓಕೆ, ಓಕೆ ಬ್ರೋ. ಕೆಲವೊಂದ್ಸಲ ಬಂಡೆಗಳ ಮೇಲೆ ಮೊಸಳೆಗಳು ಮಲಗಿರ್ತವೆ, ಕಾಣುತ್ತೆ. ಹೌದಾ? ನಿಲ್ಲಿಸ್ತೀರಾ ಇದು ಸ್ವಲ್ಪ? ಮುಂದೆ ಮುಂದೆ ನಿಲ್ಸೋಣ. ಸಕ್ಕತ್ತಾಗಿದೆ ನೋಡಿ ಬ್ರಿಡ್ಜ್. ವಾವ್, ಸಕ್ಕತ್ತಾಗಿದೆ ಬ್ರಿಡ್ಜ್.
ಸಖತ್ತಾಗಿದೆ ನೋಡಿ ವ್ಯೂ. ಇದು ವರ್ತ್ ವಾಚಿಂಗ್ ವ್ಯೂ. ಆಗಿದೆ ಬ್ರೋ. ನೋಡಿ ಆ ರೋಡ್ಗಳು ಅಷ್ಟೇ ಚೆನ್ನಾಗಿ ಕಾಣ್ತಿದೆ. ಟೋಟಲಿ ಚೆನ್ನಾಗಿಲ್ಲ. ಇದು ಹಂಪಿ ಏರಿಯಾ. ಸೊ ಸ್ವಲ್ಪ ಆ ಕಡೆ ಹೋದ್ರೆ ನಮ್ಗೆ ಹಂಪಿ, ಇದು ಆನೆಗುಂದಿ. ಸೊ ಅದು ಕನೆಕ್ಟಿಂಗ್ ಇದು ಮಧ್ಯದಲ್ಲಿ ತುಂಗಭದ್ರಾ ನದಿ ಏನಿದೆಯಲ್ಲ, ಆನೆಗುಂದಿ ಮತ್ತೆ ಹಂಪಿ ಮಧ್ಯೆ ಹರಿತದೆ. ಓಕೆ ಓಕೆ. ಸೊ ಅದಕ್ಕೆ ಆ್ಯಕ್ಚುಲಿ ಬ್ರಿಡ್ಜ್ ಪ್ಲಾನ್ ಮಾಡಿದ್ದು ಅಲ್ಲಿ. ವಾವ್ ವಾವ್ ವಾವ್, ಅದ್ಭುತ ವೀಕ್ಷಕರೇ. ನಾನಂತೂ ಕಳೆದೋದೆ ಈ ಸೂರ್ಯನ ಒಂಗಿರಣದಲ್ಲಿ ತುಂಗಭದ್ರಾ ನದಿಯ ನೀರು ಹರಿತಾ ಇರೋದು ನೋಡಿ. ಅಬ್ಬಬ್ಬ, ನನ್ನ ಮನಸ್ಸು ಹರಿದಾಡ್ತಾ ಇದೆ, ತೇಲಾಡ್ತಾ ಇದೆ. ಇಲ್ಲಿಂದ ಮುಂದಕ್ಕೆ ಹೋಗಕ್ ಮನ್ಸು ಆಗ್ತಿಲ್ಲ, ಬಟ್ ಮುಂದಕ್ಕೆ ಹೋಗ್ಬೇಕಲ್ಲ, ಆಂಜನೇಯನ ದರ್ಶನ ಮಾಡಬೇಕು, ಅದಕ್ಕೋಸ್ಕರ ಹೋಗ್ತಾ ಇದೀವಿ. ಸಿಕ್ಕಿದೆ. ಆಮೇಲೆ ಪಂಪವನ ಬರುತ್ತೆ ಮುಂದೆ, ದೇವಸ್ಥಾನ ಹೆಂಗಿದೆ ನೋಡ್ರಿ ವ್ಯೂ. ಇದು awesome. Bro, you made my day. Super. ನೀವು ಹಿಂಗ್ ಓಡಾಡ್ತಾ ಇರ್ತೀರಿ ಅವಾಗವಾಗ, ಅದಕ್ಕೆ ನೀವು ಇಷ್ಟು ಎನರ್ಜೆಟಿಕ್ ಆಗಿ ಅದ್ಭುತವಾಗಿರೋದು. ಇದು ಬಹಳ ಇಷ್ಟ ನನಗೆ. ಎಸ್ಪೆಷಲಿ ಈ ಏರಿಯಾ ಬಹಳ ಇಷ್ಟ ನನಗೆ. ಅದು ಇದು ನೋಡ್ರಿ, ಬೆಳಕು ನೋಡ್ರಿ ಅಲ್ಲಿ. ಇದು ಬೆಳಕು ಆಟ ಹೆಂಗ ನೋಡ್ರಿ. ಇದು ಬೆಳಕಲ್ಲ, ದರ್ಶನ. ಆ ಗಿಡಗಳು ನೋಡು, ಈಚಲ್ ಗಿಡದ ಮೇಲೆ ಲೈಟ್ಗಳು ನೋಡೋದು ಒಂಥರ ಇದು ಎಡ್ಜ್. ಅಲ್ಲ, ಇದು ಬೆಳಕಲ್ಲ ಬ್ರೋ, ಇದು ದರ್ಶನ, ದಿವ್ಯ ದರ್ಶನ. ಇದು ಯಾವ ಊರಿದು? ಇದು ಆನೆಗುಂದಿ. ಆನೆಗುಂದಿ. ಅದ್ಭುತವಾಗಿದೆ. ಏನ್ ಲ್ಯಾಂಡ್ಸ್ಕೇಪ್ ಏನಾಗಿದೆ ಅಂದ್ರೆ ನೋಡಿ, ಈಗ ನಮ್ ಜನರೇಷನ್ ಇದನ್ನ ವಾವ್ ವಾವ್ ಅಂತ ನೋಡ್ತಾ ಇದೀವಿ. ಈಗಿನ ಜನರೇಷನ್ ಅಲ್ಲಿ ಹಿಂದ್ಗಡೆ ಆರಾಮಾಗಿ ಮಲ್ಕೊಂಡಿದ್ದಾರೆ. ಅಯ್ಯೋ ಆಯ್ತು ನಡೀರಪ್ಪ ಅಂತಾರ ಅವ್ರು ಕೇಳಕ್ ಹೋದ್ರೆ. ಕರಿತಾರೆ ಆ ಕಡೆಯಿಂದ ಈ ಗುಡ್ಡಿಂದ ಬಾಬು ನೋಡ್ರಿ ಮಂಡೋ ಹೌದೌದು. ಅದ್ರೊಳಗೆ ಅವಾಗಿಂದ ಈ ರೋಡ್ ಇತ್ತು, ಆದ್ರೆ HP ಪೆಟ್ರೋಲ್ ಬಂಕ್ ಬಂದಿರೋದು ಇವಾಗ. ಆನೆಗುಂದಿ ಅದ್ಭುತವಾಗಿದೆ. ಇಲ್ಲೇನೋ ಇತ್ತು ಅನ್ಸತ್ತೆ, ಯಾವ್ದೋ ಗೋಪುರ. ಇದು ವಿಜಯನಗರ ಸಾಮ್ರಾಜ್ಯದ ಕುರುಹುಗಳು ನಿಮಗೆ ಎಲ್ಲಿ ಸಿಗ್ತದೆ. ಹೌದು. ಸೊ ಇದು ಒಂದು ಪ್ಲೇಸ್ ಆಕ್ಚುಲಿ. ನವರಾತ್ರಿ ಉತ್ಸವ ನಡೀತಾ ಇದೆ ಒಳಗಡೆ. ಆದಿಶಕ್ತಿ ದುರ್ಗಮ್ಮ ದೇವಿ, ನಾವು ರೆಗ್ಯುಲರ್ ಆಗಿ ಇಲ್ಲಿ ಬರ್ತೀವಿ. ಸೊ ಚೆನ್ನಾಗಿದೆ ಅದು. ಬೆಟ್ಟದ ಮೇಲೆ ಇದೆ. ಲಾಸ್ಟ್ ಒಂದು ತಿಂಗಳು 2 ತಿಂಗಳ ಕೆಳಗಡೆ ಬಂದಿತ್ತು. ಸಲ ಬಂದಿತ್ತು. ಬೇಗ ಬಂದ್ರೆ ಅಲ್ಲಿ ಹೋಗ್ಬೋದಿತ್ತು ಅನ್ಸುತ್ತೆ. ಇಲ್ಲಿ ಬಹಳ ಇದೆ ನಾನು ನೋಡಕ್ಕೆ, ಬಹಳ ಇದೆ. ಒನ್ ಡೇ ಫುಲ್ ಸುತ್ತೋದು ನೋಡ್ರಿ. ಬೆಟ್ಟ ಮರ ನೋಡ್ರಿ ಹೆಂಗೈತೆ, ಅದ್ಭುತ.
ರೋಡು ಚೆನ್ನಾಗಿದೆ. ರೋಡ್ ಚೆನ್ನಾಗಿದೆ. ಸ್ವಲ್ಪ ಟೂರಿಸಂ ಫಾರಿನರ್ಸ್ ತುಂಬ ಬರ್ತಾರೆ. ಮನೆಗಳಿಗೆಲ್ಲ ರೈಟ್ ಅಂತ ತೋರಿಸ್ತಾ ಇದೆ. ಲೆಫ್ಟ್. ಇದು ಚಿಕ್ಕ ರಾಂಪುರ. ನೋಡ್ರಿ ಲ್ಯಾಂಡ್ಸ್ಕೇಪ್. ಅದೇ ಅಂಜನಾದ್ರಿ ಬೆಟ್ಟ ನಿಮಗೆ ನೋಡ್ತಾ ಇರೋದು ಈಗ ಕಾಣ್ತಾ ಇದೆಯಲ್ಲ ಇಲ್ಲಿ ಲೆಫ್ಟ್ ಸೈಡಿಗೆ ದೊಡ್ಡದು. ಹೌದಾ? ಹಾ ಅದೇ. ಓ ಹಾಲ್ ಮೇಲ್ಗಡೆ ಮಂಟಪ ಎಲ್ಲ ಇದೆ ನೋಡಿ. ಜೈ ಆಂಜನೇಯ. ಹಿಂಗ್ ತೋರಿಸ್ತಾ ಇದೆ. ಇಲ್ಲಿ ಕಿರಣ ಇಲ್ಲಿ ನಿಮಿಷ ಕಿರಣ ಅಂಜನಾದ್ರಿ ಬೆಟ್ಟ ಅಲ್ಲ ಹಿಂದ್ಗಡೆ ಇದೆ ಯಾವುದು? ಮೆಟ್ಲು ಕಡಿಮೆ ಇದೆ ಅಂತಲ್ಲ. ಮೆಟ್ಲು ಕಡಿಮೆ ಇರೋದು ಬಟ್ ಆದ್ರೆ ನೀವು ಬರೋದಕ್ಕೆ ಟೈಮ್ ಆಗುತ್ತೆ. ಹಾ ಅದಕ್ಕೆ ಬೇಡ. ಇಲ್ಲೇ ಇಲ್ಲ ಈಗ ಇರ್ತಾವನೆಲ್ಲ ಈ ಕಡೆ. ಇಲ್ಲ ಟೈಮ್ ಆಗುತ್ತೆ, ಕತ್ಲಾಗುತ್ತೆ ನೀವು ಬರೋದ್ರಾಗ. ಓಕೆ ಓಕೆ ಥ್ಯಾಂಕ್ ಯು. ಇಲ್ಲಾಂದ್ರೆ ನೀವು ಕಾರ್ ತಗೊಂಡು ಆ ಕಡೆ ನಿಮಗೆ ಡ್ರೈವರ್ ಯಾರಿಲ್ಲ, ಹತ್ತವರು ಡ್ರೈವರ್ ಹತ್ರ ಅಲ್ಲಿ ಬಿಟ್ಟು ಹಿಂಗ್ ಬರ್ಬೋದಾಯ್ತು. ಸಿಂಗಾವು ಅಲ್ಲ ಅವ್ರು ಹೇಳ್ತಾ ಇರೋದು ಕತ್ಲಾ ಬಿಡುತ್ತೆ ಹೋಗಿ ಬನ್ನಿ ಅಂತ. ಥ್ಯಾಂಕ್ ಯು. ನಾವು ಆಕ್ಚುಲಿ ಅಂಜನಾದ್ರಿಗೆ 1 ಕಿಲೋಮೀಟರ್ ದೂರದಲ್ಲಿದ್ದೀವಿ. ಪಂಪ ಸರೋವರ ಏನಾಯ್ತು ಅಂದ್ರೆ ವೀಕ್ಷಕರು, ಇಲ್ಲಿ 2 ಕಡೆಯಿಂದ ಹೋಗ್ಬೋದು ನಾವು. ಒಂದು ಈಗ ಹೋಗ್ತಾ ಇರೋದು ನಾವು ಫ್ರಂಟ್ ಗೇಟಿಂದ, ಅಂದ್ರೆ ಹತ್ತುವಂತ ಗೇಟಿಂದ. ಆದರೆ ನಾವು ಇನ್ನೊಂದು ಗೇಟ್ ಇತ್ತು, ಇಳಿಯುವಂತ ಗೇಟಿಂದ ಹೋಗಿದ್ರೆ ಹತ್ತಕ್ಕೆ ಈಸಿ ಆಗ್ತಿತ್ತು, 100 ಮೆಟ್ಲು ಕಡಿಮೆ ಇತ್ತು ಅಂತ ಹೇಳ್ತಾರೆ. ಅಂತೂ ಇಂತೂ ನಾವು ಅಂಜನಾದ್ರಿ ಬೆಟ್ಟದ ತಪ್ಪಳು ತಲುಪಿದ್ದೀವಿ. ಅಂಗಡಿ ಮುಗಟುಗಳನ್ನೆಲ್ಲ ನೀವು ನೋಡ್ಬೋದು ಇಲ್ಲಿ. ಈಗ ನಾವು ಬೆಟ್ಟ ಹತ್ತೋದಕ್ಕೆ ತುಂಬ ಉತ್ಸಾಹಕರಾಗಿದ್ದೇವೆ. ಸೊ ಬೆಟ್ಟ ಹತ್ತೋದಕ್ಕೆ ನಾವೆಲ್ಲ ಉತ್ಸಾಹಕರಾಗಿದ್ದೇವೆ. ಬಿಸಿಲಲ್ಲಿ ಹೋಗೋರು ಟೋಪಿ ಗಿಪಿ ಎಲ್ಲ ತೊಗೊಂಡು ಹೋಗ್ಬೋದು, ಬಟ್ ನಮಗೇನು ಬಿಸಿಲಿಲ್ಲ. ಈಗ ನಾವು ಸಂಜೆಯ ಸಮಯದಲ್ಲಿ ಇಲ್ಲಿ ಬಂದಿರೋದು. ಹನುಮಾನ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟ. ಹನುಮಾನ ಜನ್ಮಸ್ಥಳ ಅಂದ್ರೇ ಒಂದು ವೈಬ್ರೇಷನ್ಸ್ ಇದೆ ನೋಡಿ. ಖುಷಿ ಆಗ್ತಿದೆ ಹನುಮಾನ ಜನ್ಮಸ್ಥಳಕ್ಕೆ ಎಂಟ್ರಿ ಕೊಡ್ತಾ ಇರೋದು. ಅದ್ಭುತವಾದ ವ್ಯೂ ಇದೆ ನೋಡಿ ಇಲ್ಲಿ. ಇಲ್ಲಿ ವಾವ್, ಹಂಪಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿಂದ. ವಾವ್ ವಾವ್ ವಾವ್, ಹಂಪಿ ಕಾಣಿಸ್ತಾ ಇದೆಯಲ್ಲ ಇಲ್ಲಿ, ಅದ್ಭುತವಾಗಿದೆ ಹಂಪಿ ದೇವಸ್ಥಾನ ನೋಡಿ. ಇಲ್ಲಿವರೆಗೆ ಜಾಗ ಕೊಡ್ತಾ ಇಲ್ಲ ನೋಡಿ, ಅಲ್ಲಿ ನೋಡಿ ಎಲ್ಲ ಅಡ್ಡಾಡಿಸ್ಬಿಟ್ರೆ ನಮ್ದು ಬ್ರೋ ಬ್ರೋ ಲೇಟಾಗಿ ಬಂದು ಒಳ್ಳೇದು ಮಾಡಿದ್ವಾ? ಬಟ್ ಇನ್ನೊಂದು ಅರ್ಧ ಗಂಟೆ ಬೇಗ ಬರ್ಬೇಕಿತ್ತು. ಕತ್ಲಾಗ್ಬಿಡು, ಬೆಳಕು
ಮೇಲೋಗಷ್ಟಲ್ಲಿ ಇದಾಗ್ಬಿಡುತ್ತೆ. ಚೆನ್ನಾಗಿದೆ. ಇದು ಸೂಪರ್ ಆಗಿದೆ. ನೋಡಿ ಬ್ರೋ, ಸಖತ್ ವ್ಯೂ ಚೇರುಗಳಕ್ಕೆ ಅಲ್ವಾ? ಸುದ್ದಿ ಕಾಣ್ತಾ ಇದೆ. ಸಖತ್ತಾಗಿದೆ. ಹೌದು, ಈಗ 280 ಮೆಟ್ಲಾಗಿದೆ. ಅರ್ಧ ದಾರಿ. ಎಲ್ಲ ಕಡೆ ಕುತ್ಕೊಳ್ಳೋಕ್ಕೆ ಬೆಂಚ್ಗಳಿವೆ. ಇಲ್ಲಿ ಕಟ್ಟಿದೆ 570 ಮೆಟ್ಲುಗಳಿವೆ. 75 ಈಗ ನಾವು ಹತ್ತತ್ರ 400 ಮೆಟ್ಲು ಬಂದಿದ್ದೀವಿ. ಜೈ ಆಂಜನೇಯ, ಜೈ ಶ್ರೀರಾಮ್. ಇದು ಚೆನ್ನಾಗಿದೆ ಬ್ರೋ. ಸ್ವಲ್ಪ ಕತ್ಲಿದೆಲ್ಲ. ಹುಷಾರಾಗಿ ಕತ್ಲಿದೆ. ಬಗ್ಬೇಕಿಲ್ಲಿ ಸ್ವಲ್ಪ ಎಲ್ರು ಬಗ್ಬೇಕು. ಬೆಂಡು ಇಲ್ಲೆಲ್ಲ ಬಗ್ ಬನ್ನಿ, ಬೆಂಡು ಮಾಡಿ. ಗೋವೆ ಒಳಗಡೆ ಒದ್ದಂಗಿದೆ ಇದು. ಇಲ್ಲಿಂದ ತಲೆ ಎತ್ತಿ ನಿಲ್ಬೋದು ಬ್ರೋ. ಬಂದ್ಬಿಟ್ವಿ ಮೇಲೆ. रश ಇದೆ ಗರ್ಭಗುಡಿಯಲ್ಲಿ. ರಶ್ ಐಕೆ ಅಂದರ್ 5 ನಿಮಿಷದ ದರ್ಶನ ಆಯ್ತು. 447 ಸ್ಟೆಪ್ಸ್ ಆಗಿದೆ. 8 ಗಂಟೆಗೆ ಆಯ್ತು, ಇಲ್ಲೇ ಬಂದಿದೆ. कितना भी समझाओ तो भी वो वही रहता है कि मैं सही हूँ. ಇಷ್ಟೊಂದು ಜಾಗ ಇದೆ ಸರ್. ಜನ್ಮಭೂಮಿ ಅಂಜನಿ ಪರ್ವತ ಕಿಷ್ಕಿಂಧ. ಅಂತೂ ಇಂತೂ ನಾವು ಬೆಟ್ಟ ಹತ್ತಿ ನಮ್ಮ ಆಂಜನೇಯನ ಜನ್ಮಸ್ಥಳಕ್ಕೆ ಬಂದಿದ್ದೀವಿ. ಸುಮಾರು 7 ಗಂಟೆ ಆಗಿದೆ. ಆಲ್ರೆಡಿ ಕತ್ಲಾಗ್ತಾ ಬಂದಿದೆ. ನಾವು ಸೂರ್ಯಾಸ್ತದ ವೇಳೆಗೆ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ತುಂಬ ಖುಷಿ ಆಗ್ತಿದೆ ನಾವು ಇಲ್ಲಿ
ಬಂದಿರೋದಕ್ಕೆ. ನೋಡಿ, ಇದು ಎಕ್ಸಿಟ್. ಇದು ಇಲ್ಲಿಂದ ದರ್ಶನ ಮುಗಿಸ್ಕೊಂಡು ಬರ್ತಾ ಇದ್ದಾರೆ. ಈಗ ನಾವು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇದು ದೇವಾಲಯದ ಮುಂಭಾಗ ಹಾಗೂ ಅಲ್ಲಿ ಎದುರಿನ ಒಂದು ವಿಹಂಗಮ ನೋಟ. ನಾವೇನಾದರೂ ಸಂಜೆನೆ ಬಂದಿದ್ರೆ ಅಥವಾ ಬೆಳಕಿದ್ದಾಗ ಬಂದರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿ, ಇಲ್ಲಿ ಗಂಟೆಗಳೆಲ್ಲ ಕಟ್ಟಿದ್ದಾರೆ. ಇದು ದೇವಸ್ಥಾನದ ದ್ವಾರ. ನೋಡಿ, ಇಲ್ಲಿಂದನೇ ನಾವು ದೇವಸ್ಥಾನಕ್ಕೆ ಹೋಗೋದು. ಈ ಕಂಬದ ಎದುರಿಗೆ ನಮ್ಮ ಆಂಜನೇಯ ನಮಗೆ ದರ್ಶನ ಕೊಡ್ತಾನೆ. ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ನಾವು ಹಣ್ಣು ಕಾಯಿ ತಗೊಂಡು ಹೋಗಿದ್ವಿ. ಕಾಯಿನ ಹೊಡೆದು ಅಲ್ಲಿಂದ ನಾವು ಪೂಜೆಗೆ ಹೋದ್ವಿ. ಓಂ ಆಂಜನೇಯಾಯ ನಮಃ. ವೀಕ್ಷಕರೇ, ದರ್ಶನ ತುಂಬಾ ಚೆನ್ನಾಗಿತ್ತು, ತುಂಬಾ ಭಕ್ತಿಪೂರ್ವಕವಾಗಿತ್ತು, ತುಂಬಾ ಖುಷಿ ಆಯಿತು. ಮೇಲ್ಗಡೆ ಅಷ್ಟು ಹತ್ತು ಬಂದು ನಮ್ಮ ಆಂಜನೇಯನ ದರ್ಶನ ಮಾಡಿದ್ದು. ಅಲ್ಲಿಂದ ರೈಟ್ ಸೈಡಲ್ಲಿ ಒಂದು ಸ್ವಲ್ಪ ಎತ್ತರದ ಗುಡ್ಡದಲ್ಲಿ ಕೂತು ನಾವು ಅಂದಿನ ಸಂಧ್ಯಾ ಸಮಯವನ್ನು ಕಳೆದ್ವಿ. ತುಂಬಾ ಚೆನ್ನಾಗಿತ್ತು. ಇನ್ನು ಸ್ವಲ್ಪ ಬೇಗ ಸೂರ್ಯಾಸ್ತದ ಸಮಯದಲ್ಲಿ ಹೋಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಆದ್ರೂ ಚೆನ್ನಾಗಿತ್ತು. ನೋಡಿ, ನೀವು ನೋಡ್ಬೋದು ಹೇಗಿತ್ತು ಆ ಸುಂದರ ಸಂಜೆ ಅಂತ. ಆಗಲೇ ಹೇಳಿದಾಗೆ ಮೇಲ್ಗಡೆಯಿಂದ ಹಂಪಿ ಕಾಣಿಸ್ತಾ ಇತ್ತು. ಇಲ್ಲಿ ನೋಡಿ, ವಿರೂಪಾಕ್ಷ ದೇವಾಲಯ ಕಾಣಿಸ್ತು. ಇವಾಗ ಕತ್ಲಾದ್ರಿಂದ ನಾವು ಐಡೆಂಟಿಫೈ ಮಾಡೋದು ಕಷ್ಟ ಆದರೂ ಸಹ ನಾವು ಆ ವಿರೂಪಾಕ್ಷ ದೇವಾಲಯ ದೂರದಿಂದ ನೋಡಿದ್ದೆ ನಮಗೆ ತುಂಬಾ ಖುಷಿ ಆಯಿತು. ಇದು ಮೇಲುಗಡೆ ಹೇಗಿದೆ ಬೆಟ್ಟದ ಮೇಲೆ ದೇಗುಲ, ಅದರ ಸುತ್ತಮುತ್ತ ಅಂತ ನೋಡ್ಬೋದು ಇಲ್ಲಿ. ಅಲ್ಲಿಂದ ನಾವು ಆ ದೇವಸ್ಥಾನದ ಸುತ್ತಮುತ್ತ ನಾವು ಓಡಾಡ್ತಾ ಇರಬೇಕಾದ್ರೆ ಅಲ್ಲೊಂದು ಸಭಾಂಗಣ ಕಾಣಿಸ್ತು. ಈ ಸಭಾಂಗಣದಲ್ಲಿ ದೈವ ಕಾರ್ಯಕ್ರಮಗಳು ನಡೀತಾ ಇರುತ್ತಂತೆ. ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತಿದ್ವಿ, ಒಂದಷ್ಟು ಫೋಟೋಗಳು ತಗೊಂಡ್ವಿ. ಆ ಸಮಯ ಕಳೆದಿದ್ದೆ ತುಂಬ ಸಂತೋಷಮಯವಾಗಿತ್ತು. ನಂತರ ನಾವು ಬೆಟ್ಟನ ಇಳಿಯೋಕ್ಕೆ ಶುರು ಮಾಡಿದ್ವಿ. ಬೆಟ್ಟ ಇಳಿಬೇಕಾದ್ರೆ ಕತ್ಲಾದ್ರಿಂದ ಈ ಥರ ಕಾಣಿಸ್ತಾ ಇತ್ತು. ಆ ಗುಹೆ ಒಂದಕ್ಕೆ ಬರುತ್ತೆ ಮುಂದ್ಗಡೆ, ಅಲ್ಲಂತೂ ತುಂಬಾ ಕತ್ಲಿತ್ತು. ಜನಗಳು ನೋಡಿ ಹೇಗಿದ್ದಾರೆ, ರಶ್. ಇದು ಸಮಯ ಸುಮಾರು 7:30. ಒಟ್ಟು ಇಲ್ಲಿ ದೊಡ್ಡ ಸ್ಟೆಪ್ಸ್ಗಳು, ದೊಡ್ಡ ಮೆಟ್ಲುಗಳು 107 ಇದ್ದರೆ ಎಲ್ಲ 107 ಅಂತ ಹಾಕಿದ್ದಾರೆ ನೋಡಿ. ಚಿಕ್ಕ ಮೆಟ್ಲುಗಳು 468, S468 ಅಂತ ಹಾಕಿದ್ದಾರೆ. ಒಟ್ಟಾರೆಯಾಗಿ 575 ಮೆಟ್ಲುಗಳಿದೆ. ಹತ್ತೋದು ಅಷ್ಟು ಕಷ್ಟ ಏನಲ್ಲ, ತುಂಬ ಸುಲಭವಾಗಿ ಇತ್ತು ಅಂತಲೇ ಹೇಳ್ಬೋದು. ಒಂದು ಅರ್ಧ ಗಂಟೆಯಲ್ಲಿ ಹತ್ಬೋದು. ಇಳಿಯೋದು ಅಷ್ಟೇ ತುಂಬಾ ಸುಲಭವಾಗಿದೆ. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂಜನಾದ್ರಿಯ ಬೆಟ್ಟದ ಮೇಲಿಂದ ಆ ಸುತ್ತಮುತ್ತಲಿನ ಊರುಗಳು. ಚಂದ್ರ ಅಲ್ಲಿ ನಮಗೊಂದು ಶೋಭೆ ತಂದಿದ್ದ ಆ ಗಳಿಗೆಗಳಿಗೆ ಅಂತ ಹೇಳ್ಬೋದು. ತುಂಬ ಖುಷಿ ಕೊಡ್ತಿದ್ದ ಚಂದ್ರ. ವೀಕ್ಷಕರೇ, ನಾವು ಅಂಜನಾದ್ರಿ ಬೆಟ್ಟ ಹತ್ತಿ ಇಳಿದು ಈಗ ಮತ್ತೊಮ್ಮೆ ಅದೇ ಬ್ರಿಡ್ಜ್ ನಿಮ್ಗೆ ಆವಾಗಲೇ ತೋರಿಸಿದ್ವಲ್ಲ, ಸೇತುವೆಯಲ್ಲಿ ಹೋಗ್ತಾ ಇದ್ದೀವಿ. ತುಂಬಾ ಸೊಗಸಾಗಿದೆ ಈ ಸೇತುವೆ. ಕ್ಯಾಮ್ರಾದಲ್ಲಿ ಸೆರೆ ಹಿಡಿಯೋಕ್ಕಾಗಲಿಲ್ಲ ಕತ್ಲಿಂದ. ಬಹುಶಃ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ನೀವೆಲ್ಲರೂ ಸಬ್ಸ್ಕ್ರೈಬ್ ಆಗಿ, ನಮ್ಮ ವಿಡಿಯೋವನ್ನು ಎಲ್ಲರ ಹತ್ರ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನೊಂದಷ್ಟು ವಿಡಿಯೋಗಳ ಜೊತೆಗೆ ನಾನು ಸದಾ ನಿಮಗೆ ಸಿಗ್ತಾ ಇರ್ತೀನಿ. ನಿಮ್ಮ ಪ್ರೋತ್ಸಾಹ ಇದ್ದರೆ ನಾವು ಹೀಗೆ ಎಲ್ಲ ದೇವರುಗಳ ದರ್ಶನ ಪಡ್ಕೊಂಡು ನಿಮಗೂ ದೇವರುಗಳ ಮಾಹಿತಿಗಳನ್ನ ನಾವು ನಿಮಗೆ ತಲುಪಿಸ್ತೀವಿ. ಧನ್ಯವಾದಗಳು. ನಿಮ್ಮ ಪ್ರೋತ್ಸಾಹ ನಮ್ಮ ಮೇಲೆ ಸದಾ ಇರಲಿ ಅಂತ ನಾನು ಕೇಳ್ಕೊತೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.